ನಮಸ್ಕಾರ. ನೋಡಿ, ನಾವೆಷ್ಟೋ ಸತಿ ದೊಡ್ಡವ್ರು ಹೇಳ್ತಾರೆ, ನಿದ್ದೆ ಗೆಟ್ಯೋ ಬುದ್ಧಿ ಗೆಟ್ಯೋ ಅಂತ. ಎಷ್ಟೋ ಸತಿ ಆಗಿದೆ ಅಲ್ವಾ? ಎಲ್ಲೋ ಒಂದ್ ಕಡೆ ನಿದ್ದೆ ಮಾಡದೆ ಎದ್ದಾಗ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿರ್ತೀರ. ಯಾವ ಕೆಲ್ಸದ ಮೇಲೂ ಆಸಕ್ತಿನೇ ಇರಲ್ಲ. ಇವಾಗ ಹೇಗಾಗಿದ್ಯಪ್ಪ ಅಂತ ಹೇಳಿದ್ರೆ, 8 ಅವರ್ ಮಲಗಿದ್ರು ಕೂಡ ನಿದ್ದೆನೇ ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ರು ಕೂಡ ಇರಿಟೇಷನ್ ಇಂದ ಎದ್ದೇಳ್ತಿರ್ತೀವಿ. ನಮ್ಮ ಮುಖ ಗ್ಲೋ ಆಗ್ಲಿಕ್ಕಾಗಿರಬಹುದು, ನಮ್ಮ ಚರ್ಮ ಕಾಂತಿ, ಕೂದಲು ಚೆನ್ನಾಗಿರೋದಕ್ಕಾಗಿರ್ಬೋದು, ಕೂದಲು ಉದುರದೇ ಇರೋದಕ್ಕೆ, ಅಥವಾ ಯಾವುದೇ ಒಂದು ಕಾಗ್ನೇಟಿವ್ ಬಿಹೇವಿಯರ್ ಆಗಲಿ, ನಮ್ಮ ಕಾಗ್ನೇಟಿವ್ ಫಂಕ್ಷನಿಗಾಗಲಿ ನಮಗೆ ಮುಖ್ಯವಾಗಿರೋ ಅಂತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ನಿದ್ದೆ. ಯಾವಾಗ ನಮಗೆ ಸರಿಯಾಗಿ ನಿದ್ದೆ ಆಗಲ್ವೋ ನಾವು ತುಂಬಾನೇ ಡಿಪ್ರೆಸ್ಡ್ ಆಗಿರ್ತೀವಿ, ಆಂಗ್ಸೈಟಿಗೆ ಒಳಗಾಗ್ತಾ ಹೋಗ್ತೀವಿ. ಆದರೆ ಈಗ ಇಷ್ಟೊಂದು ರೆಸ್ಟ್ ತಗೋತೀವಿ, 24 ಗಂಟೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಮುಂಚೆ ಆದರೆ ದಣಿದ ಕೆಲಸ ಮಾಡ್ತಾ ಇದ್ವಿ, ಕೂಲಿ ಕೆಲಸ ಮಾಡ್ತಾ ಇದ್ವಿ, ಎಲ್ಲವೂ ಫಿಸಿಕಲ್ ಎಕ್ಸಸೈಸ್ ತುಂಬಾನೇ ಇರ್ತಿತ್ತು. ಆಗ ಇಷ್ಟು ದಣಿಯು ಅನಿಸ್ತಿರ್ಲಿಲ್ಲ. ಈಗ ಸಿಸ್ಟಮ್ ಮುಂದೆ ಕೂತಿರ್ತೀವಿ, 24 ಗಂಟೆ ಎ ಸಿಲಿ ಇರ್ತೀವಿ, ಆದರೂ ಸಡನ್ ಯಾಕೆ ಇಷ್ಟೊಂದು ನಮಗೆ ಸುಸ್ತಾಗುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಬಂದರೂ ಕೂಡ ಏನೋ ಯೋಚನೆ ಬರ್ತಾನೆ ಇರುತ್ತೆ. ಯಾಕೆ ಹೀಗಾಗ್ತಾ ಇರುತ್ತೆ ಅಂತಂದರೆ, ಕಂಗ್ರ್ಯಾಚುಲೇಷನ್ಸ್, ಎಲ್ಲವೂ ನಿಮ್ಮ ಫೋನಿಂದ ನೀವು ಕನ್ಸ್ಯೂಮ್ ಮಾಡ್ತಕ್ಕಂತಹ ಎಕ್ಸಸ್ ಇನ್ಫಾರ್ಮೇಷನಿಂದ. ನೋಡಿ, ಪ್ರತಿ ಸತಿ ನಾನು ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಮೊಬೈಲಲ್ಲಿ ನೀವು ಅಷ್ಟೊಂದು ಇನ್ಫಾರ್ಮೇಷನ್ ನೋಡೋದು ಎಷ್ಟು ಕೆಟ್ಟದು. ಪದೇ ಪದೇ ಏನಾಗಿದೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಹೇಳಿ ಆತಂಕಕಾರಿಯಾಗಿರ್ತಕ್ಕಂಥ ನ್ಯೂಸ್ಗಳನ್ನು ನೋಡೋದಾಗಿರ್ಬೋದು. ಮುಂಚೆ ಆದರೆ ಒಂದು ಟೈಮ್ಗೆ ನ್ಯೂಸ್ ಬರ್ತಾ ಇತ್ತು, ಒಂದು 8 ಗಂಟೆಯಿಂದ 8:30 ತನಕ ಅಷ್ಟೇ. ಆದರೆ ಈಗ ನೀವು ನೋಡಿರಬಹುದು, ಗಂಟೆಗೂ ಬೇರೆ ತಕ್ಕಂತಹ ನ್ಯೂಸ್ಗಳನ್ನು ಕೇಳ್ತಾ ಇರ್ತೀರ. ಆದರೆ ಇದೆಲ್ಲವೂ ಕೂಡ ನಿಮ್ಮ ಆತಂಕವನ್ನ ಖಂಡಿತವಾಗ್ಲೂ ಹೆಚ್ಚಿಸ್ತಾ ಹೋಗುತ್ತೆ. ಅದಲ್ಲದೆ ಎಕ್ಸೆಸಿವ್ ಥಿಂಕಿಂಗಿಗೆ ಒಳಗಾಗ್ತಾ ಇರ್ತೀರ. ಯಾರ್ದೋ ನೋಡಿ, ಮುಂಚೆ ಹತ್ರ ನೀವು ಹೋಗ್ಬಿಟ್ಟು ನಿಮ್ಮ ಅಜ್ಜಿ ತಾತ ಹತ್ರ ಅಥವಾ ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳಿ, ನಂಗೆ ಆಂಗ್ಸೈಟಿ ಅನಿಸ್ತಿದೆ, ಡಿಪ್ರೆಷನ್ ಅನಿಸ್ತಿದೆ ಅಂತ ಹೇಳಿದ್ರೆ ಅವ್ರು ನಕ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇದು ಯಾವುದನ್ನು ಅವರು ಕೇಳಿರ್ಲಿಲ್ಲ. ಯಾಕೆ? ಇನ್ನೋಸೆನ್ಸ್ ಇಸ್ ಬ್ಲಿಸ್ಫುಲ್ ಅಂತ ಹೇಳ್ತಾರೆ. ಇವತ್ತು ನೋಡಿ, ಒಂದು ಮಗು ಎಲ್ಲೋ ಆಟ ಆಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಆ ಮಗುವಲ್ಲಿ ಇರ್ತಕ್ಕಂಥ ಇನ್ನೋಸೆನ್ಸು. ಆದರೆ ನಾವೇನ್ ಮಾಡ್ತಾ ಇದೀವಿ, ಮೊಬೈಲಲ್ಲಿ ಎಲ್ಲವೂ ಇನ್ಫಾರ್ಮೇಶನ್ ಬೇಕು ನಮಗೆ. ಒಂದು ತಲೆನೋವು ಅಂತಂದ್ರೆ ಗೂಗಲ್ ಮಾಡಿ ನೋಡ್ತೀವಿ, ಅದು ಇನ್ನೇನೋ ತೋರ್ಸತ್ತೆ, ಹೆದರ್ಕೋತಾ ಇರ್ತೀವಿ. ಇದೆಲ್ಲವೂ ಕೂಡ ನಮಗೆ ಅನಾವಶ್ಯಕವಾಗಿ ಆಂಗ್ಸೈಟಿಗೆ ಒಳಗಾಗ್ತಿದೀವಿ, ಡಿಪ್ರೆಷನಿಗೆ ಒಳಗಾಗ್ತಿದೀವಿ, ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗ್ತಿದೀವಿ. ಕಾನ್ಸ್ಟೆಂಟ್ ಆಗಿ ನಮ್ಮ ಬಾಡಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಲ್ಲಿ ಇರ್ತಾ ಇದೆ. ಆದರೆ ಮೊದಲನೇದಾಗಿ ನೋಡಿ, ಇದೆಲ್ಲವನ್ನ ಬದಿಗಿಡೋಣ. ಆದರೆ ನಿದ್ದೆ ಅನ್ನೋದು ತುಂಬಾನೇ ಮುಖ್ಯ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೇಹಕ್ಕೆ ಸ್ನಾನ ಎಷ್ಟು ಈಗಿನ ಕಾಲದಲ್ಲಿ ಮುಖ್ಯನೋ, ಮನಸ್ಸಿಗೆ ನೆಮ್ಮದಿ ತರತಕ್ಕಂಥದ್ದು ಒಂದು ಸಂಗತಿ ಅಂತ ಹೇಳಿದ್ರೆ ಮೆಡಿಟೇಷನ್. ಯಾವಾಗ ನೀವು ಮೆಡಿಟೇಷನ್ ಮಾಡ್ತಿರೋ ಅದೊಂದು ಡಿವೈನ್ ಅಪಾಯಿಂಟ್ಮೆಂಟ್, ನಿಮ್ಮ ಆತ್ಮದ ಜೊತೆ, ನಿಮ್ಮ ಸೋಲ್ ಜೊತೆ ಒಂದು ಡಿವೈನ್ ಅಪಾಯಿಂಟ್ಮೆಂಟ್ ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಮೆಡಿಟೇಷನ್ ಅನ್ನೋದು ಆಪ್ಷನಲ್ ಅಲ್ಲ. ನೆಕ್ಸ್ಟ್, ಹೇಗೆ ನಿದ್ದೆಯನ್ನ ಮಾಡಬೇಕು ನೋಡಿ. ಬೆಳಗಿಂದ ನಾವು ಏನ್ ಮಾಡ್ತೀವಿ, ಬೀಟಾ ಸ್ಟೇಟ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯೋಚನೆ ಮಾಡೋದು ಆಗಿರ್ಬೋದು, ಕೆಲವು ಸತಿ ಆಂಗ್ಸೈಟಿ ಆಗಿರ್ಬೋದು, ಇದೆಲ್ಲ ಸ್ಟೇಟ್ ಅಲ್ಲಿ ಇರ್ತೀವಿ. ನಂತರ ಆಲ್ಫಾ ಸ್ಟೇಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೂಕುಡಿಸ್ತಾ ಇರೋದು ಅಥವಾ ಬ್ರಷ್ ತಗೊಳ್ತಾ ಇರ್ಬೇಕಾದ್ರೆ ನಾವು ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀವಿ. ನಂತರ ಟೀಟಾ ಸ್ಟೇಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಡೀಪ್ ಸ್ಲೀಪಿಗೆ ಹೋಗ್ತೀವಿ. ಡೆಲ್ಟಾ ಸ್ಟೇಟ್ ಇದ್ದಾಗ ನಾವು ಡ್ರೀಮ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಸ್ಟೇಜಸ್ ಅನ್ನ ನಾವು ದಾಟಬೇಕು. ಅದು ಬಿಟ್ಟು ಇವಾಗ ಏನ್ ಮಾಡ್ತೀವಿ ಗೊತ್ತಾ, ಮಲಗಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಇಡೀ ಮೊಬೈಲ್ನ ನೋಡ್ತಾ ಇರ್ತೀವಿ, ಟಿವಿಯನ್ನ ನೋಡ್ತಿರ್ತೀರ. ಆದ್ರೆ ನಾನು ಬೇಡ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಬಿಡಿ ಅಂತ ಹೇಳಿದ್ರೆ ನಿಮ್ಗೂ ಕಷ್ಟ ಆಗತ್ತೆ. ಆದ್ರೆ ಇದೊಂದು ಸಣ್ಣ ಎಕ್ಸಸೈಸ್ ಅನ್ನ ಕೊಡ್ತೀನಿ, ಅದನ್ನ ಮಾಡಿ. ಮಲಗಕ್ಕಿಂತ ಮುಂಚೆ ಕೂತ್ಕೊಳ್ಬೇಕಾಯ್ತಾ, 1-2 ನಿಮಿಷ ಕೂತ್ಕೊಂಡು ನಿಮ್ಮ ಇಡೀ ದಿನ ಏನಾಯ್ತು, ಈಗ ನೀವು ನೋಡಿದಿರಲ್ವಾ, ಈಗ ಯಾವುದೋ ಒಂದು ಮೂವಿಯಲ್ಲಿ ಇರುತ್ತೆ, ಹೀರೋಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಗೊತ್ತಾ, ಏನಾಯ್ತು ಸಣ್ಣ ವಯಸ್ಸಿಂದ ಅಂತಲ್ಲ. ಹಾಗೆ ನೀವು ಕೂತ್ಕೊಂಡು ಬೆಳಗ್ಗೆ ಎದ್ದಾಗ್ಲಿಂದ ನೀವು ಏನೇನನ್ನ ಮಾಡಿದ್ರಿ ಆ ಫ್ಲಾಶ್ ಬ್ಯಾಕ್ ಅನ್ನ ನೆನ್ಸ್ಕೊತಾ ಹೋಗಿ. ನಂತರ ಅದನ್ನ ಹೇಗೆ, ಯಾವುದೋ ಒಬ್ಬ ನನಗೆ ಬೈದು ಬಿಟ್ಟಿರ್ತಾರೆ ಅಥವಾ ಏನೋ ಒಂದು ನನಗೆ ಇಷ್ಟ ಇಲ್ಲದ ರೀತಿ ಆ ಇನ್ಸಿಡೆಂಟ್ ಅನ್ನ ನಡೆದಿರತ್ತೆ, ಅದನ್ನ ಉಲ್ಟಾ ನೆನ್ಸ್ಕೊಳ್ಳಿಕ್ಕೆ ಶುರು ಮಾಡಿ. ಅಂತ ಹೇಳಿದ್ರೆ ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ನನಗೆ ನನ್ನ ಸಂಗಾತಿ ಜೊತೆ ಅದ್ಭುತವಾದ ರಿಲೇಶನ್ಶಿಪ್ ಇದೆ, ನನ್ನ ಮಕ್ಕಳ ಜೊತೆ ನನಗೆ ಒಳ್ಳೆ ರಿಲೇಶನ್ಶಿಪ್ ಇದೆ, ನನ್ನ ಬಾಸ್ ನನ್ನ ಹೊಗಳ್ತಾ ಇದ್ದಾರೆ, ನಾನು ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ಎಲ್ಲವನ್ನು ಪಾಸಿಟಿವ್ ಆಗಿ ನೆನ್ಸ್ಕೊತಾ ಹೋಗಿ. ನಂತರ ಮಲಗಕ್ಕಿಂತ ಮುಂಚೆ
ಅತಿಯಾಗಿ ಹೆಚ್ಚಾಗಿ ನೀರು ಕುಡಿದು ಬಿಡೋದು, ಅತಿ ಭಾರವಾದ ಆಹಾರ ತಿನ್ಬಿಡೋದು, ಹೆಚ್ಚಾಗಿ ನೀರು ಕುಡಿದು ಬಿಡೋದು. ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಮಲಗಿದ್ರೆ ಬೆಳಗ್ಗೆ ಎದ್ದೇಳೋ ಥರ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾವಾಗ ನಾನು ಅತಿಯಾಗಿ ಹೆಚ್ಚಾಗಿ ಆಹಾರವನ್ನು ಸ್ವೀಕಾರ ಮಾಡಿಬಿಡ್ತೀನೋ ಆಗ ನನಗೆ ನಿದ್ದೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಹಿತವಾಗಿ ತಿನ್ನಿ. ಅದರಲ್ಲೂ ಎಸ್ಪೆಷಲಿ ನೀವು ನಿಮ್ಮ ಡಿನ್ನರನ್ನು 6 ಗಂಟೆ ಅಥವಾ 7 ಗಂಟೆ ಒಳಗೆ ಮುಗಿಸಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಕೂಡ. ನಂತರ ಸ್ಲೀಪ್ ಜರ್ನಲಿಂಗನ್ನು ಶುರು ಮಾಡಿ. ನೋಡಿ, ನಿಮ್ಮ ಕನಸು ಏನಿದೆಯೋ ಅದು ನಿಮ್ಮ ಸುಪ್ತ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಕೆಲವು ಸತಿ ನಮಗೆ ಸುಮ್ಮನೆ ಕನಸುಗಳು ಬೀಳ್ತಾ ಇರಲ್ಲ, ಆಯ್ತಾ? ಹಾಗಾಗಿ ನಿಮ್ಮ ಕನಸು ನಿಮ್ಗೆ ಏನೋ ಒಂದು ಸಬ್ಕಾನ್ಷಿಯಸ್ಲಿ ಏನೋ ಒಂದು ಮೆಸೇಜನ್ನು ಕೊಡ್ತಾ ಇರುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ ಎಂಬ ಬುಕ್ಕಲ್ಲಿ ಡ್ರೀಮ್ಸ್ಗೆ ಎಷ್ಟರ ಮಟ್ಟಿಗೆ ಸಿಗ್ನಿಫಿಕೆನ್ಸ್ ಇದೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಬರ್ತಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದು ಕನಸು ಏನೋ ಒಂದು ಸಬ್ ಕಾನ್ಷಿಯಸ್ ಮೆಸೇಜನ್ನು ಕೊಡ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಡ್ರೀಮ್ ಜರ್ನಲಿಂಗನ್ನು ಬರೆಯೋಕ್ಕೆ ಶುರು ಮಾಡಿ. ಏನು ಕನಸು ಬಿತ್ತು, ಏನು ಪರವಾಗಿಲ್ಲ, ನೀವು ಕೆಲವು ಸತಿ ನೆನಪಿರುತ್ತೆ, ಕೆಲವು ಸತಿ ನೆನಪಿಲ್ಲದೆ ಇರ್ಬೋದು, ಆದರೂ ಬರಿತಾ ಹೋಗಿ. ಅದಕ್ಕಿಂತ ಮುಂಚೆ, ಮಲಗೋಕ್ಕಿಂತ ಮುಂಚೆ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಬರೆಯೋಕ್ಕೆ ಶುರು ಮಾಡಿ. ಏನು ಇವತ್ತು ಒಳ್ಳೇದಾಯಿತು, ಬರೆಯೋಕ್ಕೆ ಸೋಂಬೇರ್ತನ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಗಾದರೂ ಹೇಳ್ತಾ ಹೋಗಿ, ವೈ ಆರ್ ಯು ಗ್ರೇಟ್ಫುಲ್ ಇನ್ ಯುವರ್ ಲೈಫ್ ಅಂತ. ನಾವು ಯಾವಾಗ ಎಲ್ಲ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರ್ತೀವೋ ನಮ್ಮ ಲೈಫು ತುಂಬಾ ಅದ್ಭುತವಾಗಿರುತ್ತೆ. ನೀವು ಯಾವಾಗ ಏನನ್ನು ಫೋಕಸ್ ಮಾಡ್ತಾ ಹೋಗ್ತಿರೋ ಅದೇ ಕಾಣಿಸ್ತಾ ಇರುತ್ತೆ. ನೀವು ನೋಡಿದಿರಲ್ವಾ ರೆಡ್ ಕಾರ್ ಥಿಯರಿ ಅಂತ ಹೇಳೋರು. ಯಾವಾಗ ನೀವು ಪ್ರತಿ ಸತಿ ರೆಡ್ ಕಾರ್ ನೋಡಿದಾಗ ನಾನು ನಿಂಗೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ರೋಡಲ್ಲಿ ಎಷ್ಟು ರೆಡ್ ಕಾರ್ ಕಾಣಿಸುತ್ತೆ ಅದನ್ನೇ ಫೋಕಸ್ ಮಾಡ್ತಾ ಇರ್ತೀರಾ. ಹಾಗೆ ನೀವು ಒಳ್ಳೆಯದನ್ನೇ ನಿಮ್ಮ ಲೈಫಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಸೀಕ್ವೆನ್ಸ್ ಆಗಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಹಾಗಾಗಿ ಒಳ್ಳೆಯದನ್ನು ಫೋಕಸ್ ಮಾಡ್ತಾ ಹೋಗಿ. ನಂತರ ಮಲಗೋಕ್ಕಿಂತ ಮುಂಚೆ ಕೆಲವು ಸತಿ ಎಷ್ಟೇ ಪ್ರಯತ್ನ ಪಟ್ಟರು ನಿದ್ದೆ ಬರಲ್ಲ ಮ್ಯಾಮ್, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಒಂದು ಬೆಡ್ ಟೈಮ್ ರುಟೀನನ್ನು ಶುರು ಮಾಡ್ಕೊಳ್ಳಿ. ಮಲಗೋಕ್ಕಿಂತ ಮುಂಚೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅಂತ ಇರುತ್ತೆ, ಅಥವಾ ಯಾವುದೇ ಒಂದು ಕಾಮ್ ಸೂತಿಂಗ್ ಆಯಿಲನ್ನು ತಗೊಂಡು ಬಾಕ್ಸ್ ಬ್ರೀತಿಂಗ್ ಮೆಥಡನ್ನು ಮಾಡೋದು. ಎಲ್ಲೋ ಒಂದು ಕಡೆ ಡಿಫ್ಯೂಸರಲ್ಲೋ ಅಥವಾ ನಿಮ್ಮ ಕೈಗೆಲ್ಲೋ ಒಂಚೂರು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲನ್ನು ಹಾಕಿ ಬಾಕ್ಸ್ ಬ್ರೀತಿಂಗ್ ಮೆಲ್ಲಗೆ ಉಸಿರನ್ನ 1 2 3 4 ಹೋಲ್ಡ್ ಯುವರ್ ಬ್ರೆತ್ ಫಾರ್ 4 ಕೌಂಟ್ಸ್. 1 2 3 4 ರಿಲೀಸ್ ಇಟ್ ಫಾರ್ 4 ಕೌಂಟ್ಸ್. 1 2 3 4 ಹೀಗೆ ಮಾಡ್ತಾ ಹೋಗ್ಬೋದು. ಅದಲ್ಲದೆ ನಿಮ್ಗೆ ಏನಾದ್ರು ಆಂಗ್ಸೈಟಿ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸಣ್ಣ ದೀಪವನ್ನು ಅಥವಾ ಒಂದು ಕ್ಯಾಂಡಲನ್ನು ನಿಮ್ಮ ರೂಮಲ್ಲಿ ಹಚ್ಚಿ ಅದನ್ನೇ ಇಡೀ ರೂಮನ್ನು ಕತ್ಲೆ ಮಾಡಿ ಆ ದೀಪವನ್ನು ನೋಡ್ತಾ ಇರೋದು, ಇದನ್ನು ತಾಟಕ್ರಿಯೆ ಅಂತಲೂ ಕರಿತೀವಿ. ಹಾಗೆ ಅದನ್ನು ಮಾಡೋದ್ರಿಂದ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ, ಮೈಂಡ್ಫುಲ್ ಆಗಿರ್ಬೋದು, ಸ್ಟಿಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಇದೆಲ್ಲವನ್ನು ಮಾಡ್ತಾ ಹೋದರೆ ನಿಮಗೆ ಮೈಂಡ್ ಫ್ರೆಶ್ ಅನಿಸುತ್ತೆ, ಅದ್ಭುತವಾಗಿ ನಿದ್ದೆ ಬರುತ್ತೆ. ದಯವಿಟ್ಟು ಕಣ್ರಿ, ಮಲಗೋಕ್ಕಿಂತ 1 ಅವರ್ ಮುಂಚೆ ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಟಿ ವಿಲಿ ಏನೋ ಒಂದು ಹಾರರ್ ಮೂವಿಯನ್ನು ನೋಡೋದಾಗಿರ್ಬೋದು, ಇದು ನಿಮ್ಗೆ ಗೊತ್ತಿಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬ್ರೈನಿಗೆ ಡ್ಯಾಮೇಜನ್ನು ಮಾಡ್ತಾ ಇದೆ. ಗೊತ್ತಿಲ್ಲದೆ ನಾವು ಸುಮ್ಮನೆ ಆಂಗ್ಸೈಟಿಗೆ ಒಳಗಾಗ್ತಾ ಇದ್ದೀವಿ, ಡಿಪ್ರೆಷನಿಗೆ ಒಳಗಾಗ್ತಾ ಇದ್ದೀವಿ. ಯಾವುದೇ ರೀತಿಯ ಎಕ್ಸೆಸ್ ಇನ್ಫಾರ್ಮೇಷನ್ ನಮಗೆ ಒಳ್ಳೇದಲ್ಲ. ಯಾರಾದರೂ ಆಫೀಸಲ್ಲಿ ಗಾಸಿಪ್ ಮಾಡ್ತಾರೆ ಅಂದರೆ ಕೇಳೋಕ್ಕೂ ಹೋಗಬೇಡಿ. ಹೇಳ್ತಿದ್ರಲ್ವಾ, ಮಾಡ್ದೋನ್ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅಂಥದ್ದೆಲ್ಲ ಕರ್ಮ ನಮಗೆ ಬೇಕಾ? ಯಾಕ್ರಿ ಬೇಕು ನಮಗೆ ಯಾರ್ದೋ ಒಬ್ರು ಗಾಸಿಪ್ಪು? ಯಾರ ಜೊತೆನಾರು ಇರಲಿ, ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕ್ರಿ ಬೇಕು? ನಮ್ಮ ಲೈಫೇ ಎಷ್ಟೊಂದಿದೆ ಅಲ್ವಾ? ಹಾಗಾಗಿ ಯಾವುದೇ ಒಂದು ನೆಗೆಟಿವ್ ವಿಷಯ ಆಗಿರ್ಬೋದು, ಮನೇಲಾಗಿರ್ಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಒಬ್ರು ಬಂದು ನಿಮ್ಗೆ ಏನಾದರೂ ಹೇಳ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಕಿವಿ ಮುಚ್ಕೊಂಬಿಡಿ, ಅದನ್ನು ಕೇಳೋಕ್ಕೆ ಹೋಗ್ಬೇಡಿ. ನಾವು ಗಾಸಿಪ್ ಮಾಡೋದ್ರಿಂದ ಕೂಡ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ಸತ್ ಕರ್ಮಗಳಾಗಿರ್ಬಹುದು, ಒಂದು ಯೋಗ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ ಹೊರತು ಸುಮ್ಮನೆ ಕೂತ್ಕೊಂಡು ಬೇಡದ ವಿಷಯಗಳನ್ನ ನಾವು ಮಾಡ್ತಾ ಹೋಗಿ ನಮ್ಮ ನೆಮ್ಮದಿಯನ್ನು ಕೆಡಿಸ್ಕೊಳ್ಳೋದು ಬೇಡ, ನಮ್ಮ ನಿದ್ದೆಯನ್ನು ಕೆಡಿಸ್ಕೊಳ್ಳೋದು ಬೇಡ. ಎಂಥದೇ ಆಗಿರಲಿ, ಎಷ್ಟೊತ್ತಿಗೆ ಒಂದು 10 ಗಂಟೆಗೆ ಮಲಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಅಷ್ಟೊತ್ತಿಗೆ ಎಂಥದೇ ಮೀಟಿಂಗ್ ಇರಲಿ, ಎಂಥದೇ ಕೆಲಸ ಇರಲಿ, ಅದನ್ನು ಆ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ, ಒಂದು ರೊಟೀನನ್ನು ಫಿಕ್ಸ್ ಮಾಡ್ಕೋತಾ ಹೋಗಿ. ನಿದ್ದೆ ಮಾಡೋದು ತುಂಬಾ ಮುಖ್ಯ. ಒಳ್ಳೆ ನಿದ್ದೆ ಯಾವಾಗ ಇರುತ್ತೆ, ನಾವು ಓವರಾಲ್ ತುಂಬ ಖುಷಿಯಾಗಿರ್ತೀವಿ, ಚೈತನ್ಯಭರಿತವಾಗಿರ್ತೀವಿ, ನೆಕ್ಸ್ಟ್ ಡೇ ತುಂಬ ಫ್ರೆಶ್ ಆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.